ಕಾವೇರಿ ನೀರಿಗಾಗಿ ಇಂದು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ತಮಿಳುನಾಡಿಗೆ ನೀರು ಹರಿಸುವುದನ್ನು ವಿರೋಧಿಸಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ವಾಟಾಳ್ ನಾಗರಾಜ್ ಬಣದಿಂದ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು, ತಮಿಳುನಾಡಿಗೆ ನೀರನ್ನ ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸಿರುವುದಕ್ಕೆ ಕಿಡಿಕಾರಲಾಗಿದ್ದು, ಇದೇ ಕಾರಣಕ್ಕೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಬಾರದು ಅನ್ನುವಂಥದ್ದು ಮತ್ತು ಈ ಸಂಬಂಧ ಬಿಸಿ ಮುಟ್ಟಿಸಬೇಕಾಗಿದೆ ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿಗೆ ಅನ್ನುವಂತಹ ಕಾರಣಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ವಾಟಾಳ್ ನಾಗರಾಜ್ ಬಣದಿಂದ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಕಾವೇರಿ ನೀರಿಗೋಸ್ಕರ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ತಮಿಳುನಾಡಿಗೆ ನೀರು ಹರಿಸುವುದನ್ನು ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಸಿಡಬ್ಲ್ಯೂಎಂಎ ಕೊಟ್ಟಂತಹ ಆದೇಶಕ್ಕೂ ಕೂಡ ಕಿಡಿಕಾರಲಾಗಿದೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡುಗಡೆ ಆದೇಶದ ವಿರುದ್ಧ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಕರೆ ನೀಡಿರುವ ರಾಜ್ಯವ್ಯಾಪಿ ಬಂದ್ಗೆ ಸಂಘಟನೆಗಳಲ್ಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಹೀಗಾಗಿ ಇವತ್ತಿನ ಬಂದ್ ಅಷ್ಟೊಂದು ಪರಿಣಾಮವನ್ನು ಬೀರುವ ಸಾಧ್ಯತೆಗಳು ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಮತ್ತೊಂದು ಕಡೆ ಕಾವೇರಿ ಕೊಳ್ಳದಲ್ಲೂ ಕೂಡ ರೈತರು ಈ ವೇಳೆ ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಇವತ್ತು. ಮತ್ತೊಂದು ಕಡೆ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ರ್ಯಾಲಿಯನ್ನು ನಡೆಸುವುದಕ್ಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಾಟಾಳ್ ಬಣ ಈ ವೇಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ರ್ಯಾಲಿಯನ್ನು ನಡೆಸಲಿಕ್ಕೆ ಮುಂದಾಗಲಿದೆ. ಕಾವೇರಿ ನೀರಿಗೋಸ್ಕರ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಆರಂಭದಲ್ಲಿ ಹಲವು ಕನ್ನಡಪರ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಒಂದು ಸಾಥ್ ಕೊಡ್ತೇವೆ ಅನ್ನುವಂಥದ್ದು ಅಥವಾ ಬೆಂಬಲ ವ್ಯಕ್ತವಾಗಿತ್ತು ವಾಟಾಳ್ ನಾಗರಾಜ್ ಅವರು ಸುದ್ದಿಗೋಷ್ಠಿ ನಡೆಸಿದಂತಹ ಸಂದರ್ಭದಲ್ಲಿ. ಅದರ ನಂತರದಲ್ಲಿ ನೋಡಿ, ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ರ್ಯಾಲಿಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 10 ಗಂಟೆಗೆ ಮೆಜೆಸ್ಟಿಕ್ನಿಂದ ಆಗಮಿಸಲಿದ್ದಾರೆ ವಾಟಾಳ್ ನಾಗರಾಜ್. ಈ ರ್ಯಾಲಿಯಲ್ಲಿ ತಾವು ಕೂಡ ಭಾಗಿಯಾಗಲಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಮತ್ತೊಂದು ಕಡೆ ಮುನ್ನೆಚ್ಚರಿಕಾ ಕ್ರಮವಾಗಿ ತಮಿಳುನಾಡಿಗೆ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಬೆಂಗಳೂರು ನಗರಾದ್ಯಂತ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗೆ ಆಸ್ಪದ ಕೊಡಬಾರದು ಅನ್ನುವಂಥ ಕಾರಣಕ್ಕೆ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ವಾಟಾಳ್ ನಾಗರಾಜ್ ಬಣ ರ್ಯಾಲಿಯನ್ನು ನಡೆಸಲಿದೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದ ನದಿ ನೀರಿನ ವಿಚಾರ ಇರಬಹುದು ಅಥವಾ ಮೇಕೆದಾಟು ಯೋಜನೆ ಇರಬಹುದು, ಇದೆಲ್ಲದರಲ್ಲೂ ಕೂಡ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಹಿನ್ನಡೆ ಆಗ್ತಾ ಇರುವಂಥದ್ದು ನೋಡ್ತಾನೆ ಇದ್ವಿ. ಸೊ ಅಂಥ ಹಿನ್ನಡೆಗಳು ಆಗ್ತಾ ಇರುವಂಥದ್ದು ಬಹುಶಃ ಇದಕ್ಕೆ ಕರ್ನಾಟಕ ಬಂದ್ ಮೂಲಕವೇ ಬಿಸಿ ಮುಟ್ಟಿಸಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಬಹುತೇಕ ಸಂಘಟನೆಗಳಿಂದ ನೈತಿಕ ಬೆಂಬಲ ಮಾತ್ರ ಸಿಕ್ಕಿದೆ. ಈ ಬಂದ್ನಿಂದ ಬಹುತೇಕ ಸಂಘಟನೆಗಳು ಹಿಂದೆ ಸರಿದಿವೆ. ಇನ್ನು ಬೆಳಗ್ಗೆಯಿಂದಲೇ ಸಾರಿಗೆ ಬಸ್ ಸಂಚಾರ ಯಥಾಸ್ಥಿತಿ ಇದ್ದು ಆಟೋ ಕ್ಯಾಬ್ಗಳ ಸಂಚಾರವೂ ಕೂಡ ಎಂದಿನಂತೆ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಂದ್ ನಡೆಯುತ್ತಾ ಇಡೀ ಕರ್ನಾಟಕ ಸ್ತಬ್ಧವಾಗುತ್ತಾ ಅಂತಂದರೆ ಇವತ್ತು ಸಾಂಕೇತಿಕ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿರುವಂಥದ್ದು. ಬಂದ್ ಬಗ್ಗೆ ಸಂಘಟನೆಗಳಲ್ಲಿ ಮಿಶ್ರ ಅಭಿಪ್ರಾಯ ವ್ಯಕ್ತವಾಗಿತ್ತು. ಇವತ್ತು ಕರ್ನಾಟಕ ಬಂದ್ ಇಲ್ಲ ಇಲ್ಲ ಇಲ್ಲ, ಜನರೇ ಬಂದ್ ಬಗ್ಗೆ ಬೇಡ, ಯಾವುದೇ ರೀತಿ ಗೊಂದಲ. ಬಂದ್ಗೆ ಕನ್ನಡಪರ ಸಂಘಟನೆಗಳ ಬೆಂಬಲವಿಲ್ಲ. ಇಂದಿನ ಕರ್ನಾಟಕ ಬಂದ್ಗೆ ಶಾಲಾ ಕಾಲೇಜಿಗಿಲ್ಲ ರಜೆ. ಪೋಷಕರ ಸಂಘಟನೆಯಿಂದಲೂ ಕೂಡ ಬಂದ್ಗೆ ಬೆಂಬಲವಿಲ್ಲ. ಇಂದಿನ ಕರ್ನಾಟಕ ಬಂದ್ಗೆ ಬೆಂಬಲ ನೀಡದಿರಲು ನಿರ್ಧಾರವನ್ನ ಕೆಲ ಸಂಘಟನೆಗಳು ಮಾಡಿವೆ.
ಜನರೇ ಬಂದ್ ಬಗ್ಗೆ ಆತಂಕ ಬೇಡ. ಇವತ್ತು ಬಂದಿರುತ್ತಂತೆ, ಬಸ್ಗಳು ರಸ್ತೆಗಿಳಿತಾವೋ ಇಲ್ವೋ, ಆಟೋ ಕ್ಯಾಬ್ಗಳು ರಸ್ತೆಗಿಳಿತಾವೋ ಇಲ್ವೋ ಅನ್ನುವಂಥ ಆತಂಕ ಬೇಡ. ಸಾಂಕೇತಿಕವಾದಂಥ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿರುವಂತಹ ಹಿನ್ನೆಲೆ ಮತ್ತೊಂದು ಕಡೆ ಯಥಾಸ್ಥಿತಿಯಲ್ಲಿ ಬಸ್ ಸಂಚಾರ ಇದ್ದೇ ಇರುತ್ತೆ. ಬಸ್ಗಳು ಸಂಚರಿಸ್ತವೋ ಇಲ್ವೋ ಅನ್ನುವಂಥ ಆತಂಕ ಬೇಡ. ಇನ್ನು ಶಾಲಾ ಕಾಲೇಜುಗಳಿಗೆ ರಜೆ ಏನಾದರೂ ಇರುತ್ತಾ ಅಂತ ವಿದ್ಯಾರ್ಥಿಗಳು ಆತಂಕ ಪಡುವಂಥ ಅಗತ್ಯ ಇಲ್ಲ. ಶಾಲಾ ಕಾಲೇಜುಗಳು ಎಂದಿನಂತೆ ಇರಲಿವೆ. ಬಂದ್ ಅನ್ನುವಂಥ ಕಾರಣಕ್ಕೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆಯನ್ನು ಮಾಡಲಾಗಿಲ್ಲ. ಶಾಲಾ ಕಾಲೇಜುಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತವೆ. ಬಂದ್ ಬಗ್ಗೆ ಸಂಘಟನೆಗಳಲ್ಲಿ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು, ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಹಾಗಾಗಿ ವಾಟಾಳ್ಗಿಲ್ಲ ಭರಪೂರವಾದಂಥ ಬೆಂಬಲ. ಬಹುತೇಕ ಸಂಘಟನೆಗಳು ನೈತಿಕ ಬೆಂಬಲವನ್ನು ನೀಡಿರುವಂಥದ್ದು. ಬಂದ್ ರಾಜ್ಯಾದ್ಯಂತ ಯಶಸ್ವಿಯಾಗುವುದು ಬಹುತೇಕ ಡೌಟ್ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿರುವಂಥ ಆದೇಶದ ವಿರುದ್ಧ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಕರೆ ನೀಡಿರುವ ಅಖಂಡ ಕರ್ನಾಟಕ ಬಂದ್ಗೆ ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದಂಥ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಬಹುತೇಕ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿವೆ, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಅನ್ನುವಂಥದ್ದಿದೆ. ಎಸ್ ವಸಂತ್, ಏನು ಕಾವೇರಿ ನೀರಿಗಾಗಿ ಇವತ್ತು ಏನು ಕರ್ನಾಟಕ ಬಂದ್ ಕರೆ ನೀಡಲಾಗಿರುವಂತದ್ದು. ಏನು ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಅದನ್ನು ವಿರೋಧಿಸಿ ಕನ್ನಡ ಹೋರಾಟಗಾರ ಆಗಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರ ಬಣದಿಂದ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಏನು ಸಂಜೆ 6 ಗಂಟೆವರೆಗೂ ಕೂಡ ಬಂದ್ ನಡೆಸುವಂತ ಕರೆ ನೀಡಲಾಗಿದೆ. ತಮಿಳುನಾಡಿಗೆ ನೀರು ಹರಿಸುವಂತ ವಿಚಾರಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA ಏನು ಕೊಟ್ಟಿರುವಂತಹ ಆದೇಶ ಒಂದು ಆಕ್ರೋಶವನ್ನು ಕೂಡ ಕಾರಣವಾಗಿತ್ತು. ಇನ್ನು ಕಾವೇರಿ ವಿಚಾರದಲ್ಲಿ ರಾಜ್ಯದ ಒಂದು ಹಿತ ಕಾಪಾಡಬೇಕು, ತಮಿಳುನಾಡು ನೀರು ಹರಿಸೋದನ್ನು ನಿಲ್ಲಿಸಬೇಕೆಂಬುದು ಆಗ್ರಹಿಸಿ ಮತ್ತು ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇತ್ತು. ಇನ್ನು ಬೆಂಗಳೂರು ಬಂದ್ ಹಿನ್ನೆಲೆಯಲ್ಲಿ ಏನು ಪ್ರಮುಖ ಪ್ರತಿಭಟನೆ ಮತ್ತು ರ್ಯಾಲಿಗಳ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಟೌನ್ ಹಾಲ್ ಇಂದ ಏನು ಫ್ರೀಡಂ ಪಾರ್ಕ್ ವರೆಗೂ ಕೂಡ ಬೃಹತ್ ರ್ಯಾಲಿ ಕೂಡ ನಡೆಸಲು ಕೂಡ ನಿರ್ಧಾರವನ್ನು ಮಾಡಿರುವಂತದ್ದು. ಇನ್ನು ಬೆಳಿಗ್ಗೆ 10 ಗಂಟೆಯ ವೇಳೆಗೆ ಕೂಡ ಮೆಜೆಸ್ಟಿಕ್ ನಿಂದ ಏನು ವಾಟಾಳ್ ನಾಗರಾಜ್ ಆಗಮಿಸಿ ಅಲ್ಲಿಂದ ಏನು ರ್ಯಾಲಿಯಲ್ಲಿ ಕೂಡ ಭಾಗಿಯಾಗ್ತಾರೆ. ಆ ರ್ಯಾಲಿ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಬಂದೋಬಸ್ತು ಕೂಡ ಈಗ ಹೆಚ್ಚಿಗೆ ಆಗಿರುವಂತದ್ದು. ಈಗ ಇಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯದಂತ ಪೊಲೀಸರು ಕೂಡ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವಂತದ್ದು. ಇನ್ನು ಬಂದ್ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ಏನು ತೆರಳುವಂತಹ ಬಸ್ಗಳ ಸಂಚಾರವನ್ನ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಸ್ಥಗಿತಗೊಳಿಸಬೇಕು. ಇವನ್ನೆಲ್ಲ ಗಮನಿಸಿದಾಗ ರಾಜ್ಯದೊಳಗೆ ಸಾರಿಗೆ ವ್ಯವಸ್ಥೆ ಬಹುತೇಕ ಯಥಾಸ್ಥಿತಿಯಲ್ಲಿರುತ್ತೆ. ಬೆಳಗ್ಗೆಯಿಂದಲೂ ಕೂಡ ಸಾರಿಗೆ ಬಸ್ಗಳು ಎಂದಿನಂತೆ ಕೂಡ ಸಂಚಾರವನ್ನು ಮಾಡುತ್ತೆ. ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಸಂಚಾರ ಎಂದಿನಂತೆ ಸಾಮಾನ್ಯವಾಗಿರುತ್ತೆ ಅಂತ ಹೇಳ್ಬೋದು. ಏನು ಬೆಂಗಳೂರು ಜನಜೀವನ ಬಹುತೇಕ ಸಹಜ ಸ್ಥಿತಿ ಮುಂದುವರಿತಾ ಹೇಳ್ಬೋದು. ಇನ್ನೊಂದೆಡೆ ಈ ಬಂದ್ ಕರೆ ಬಹುತೇಕ ಕೆಲವೊಂದಿಷ್ಟು ಸಂಘಟನೆಗಳು ಅಂದ್ರೆ ನೈತಿಕ ಬೆಂಬಲ ಮತ್ತು ಮಾತ್ರ ಘೋಷಣೆ ಮಾಡಿರುವಂತದ್ದು. ಏನು ಬಂದ್ಗೆ ನೇರವಾಗಿ ಕೂಡ ಇಳಿಯೋದ್ರಿಂದ ಈ ಹಿಂದೆ ಕೆಲವೊಂದಿಷ್ಟು ಹಲವು ಸಂಘಟನೆಗಳು ಕಾವೇರಿ ವಿಚಾರ ಹೋರಾಟಕ್ಕೆ ಬೆಂಬಲವಿದೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಬಂದ್ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರ ಅಥವಾ ಇಲ್ವಾ ಅನ್ನುವಂಥದ್ದು ಇರುವಂತದ್ದು. ರಾಜ್ಯಾದ್ಯಂತ ಬಂದ್ ಪರಿಣಾಮ ಕೆಲವೊಂದಿಷ್ಟು ಮಿಶ್ರವಾಗಿ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಹೀಗಾಗಿ ಕೆಲವು ಕಡೆ ಏನು ಪ್ರತಿಭಟನೆ ಕೂಡ ನಡೆಯಲು ಅನ್ನುವಂಥದ್ದು ಅನುಮಾನವೂ ಕೂಡ ಇದೆ. ಇನ್ನು ವ್ಯಾಪಾರ ವಹಿವಾಟನ್ನ ಗಮನಿಸಿದ್ರೆ ಸಾರ್ವಜನಿಕರ ಸಂಚಾರ ಮತ್ತು ಸಾಮಾನ್ಯವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಇದೇ ವೇಳೆ ಬಂದ್ ವಿಚಾರವಾಗಿ ಜನರಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ. ಇಂದು ಕರ್ನಾಟಕ ಬಂದ್ ಇಲ್ಲ ಅನ್ನುವಂಥದ್ದು ಕೂಡ ಹಲವು ಸಂಘಟನೆಗಳು ಕೂಡ ಕ್ಲಾರಿಟಿ ಕೊಟ್ಟಿರುವಂತದ್ದು. ಈ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಬೆಂಬಲ ಇಲ್ಲ ಅಂತ ಕೂಡ ಈಗಾಗಲೇ ಹೇಳಿರುವಂತದ್ದು. ಸ್ಕೂಲ್ ಆಗಿರ್ಬೋದು, ಏನೋ ಕಾಲೇಜ್ಗಳಲ್ಲಿ ಕೆಲವೊಂದಿಷ್ಟು ಎಲ್ಲೂ ಕೂಡ ರಜೆಯನ್ನು ಘೋಷಣೆ ಕೂಡ ಮಾಡಿಲ್ಲ. ಏನು ಕೆಲವೊಂದಿಷ್ಟು ಸಂಘಟನೆಗಳ ಏನು ಬಂದ್ಗೆ ಬೆಂಬಲ ನೀಡೋಕೆ ಕೆಲವೊಂದಿಷ್ಟು ನಿರ್ಧಾರನ ತೆಗೆದುಕೊಂಡಿಲ್ಲ. ಹೀಗಾಗಿ ಶಿಕ್ಷಣ ಸಂಸ್ಥೆಗಳು ಎಂದಿನಂತೆ ಕೂಡ ಕಾರ್ಯನಿರ್ವಹಿಸುತ್ತೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಕುರಿತು ಕೂಡ ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು ಅನ್ನುವಂಥದ್ದು ಕೂಡ ಈಗಾಗಲೇ ಮನವಿ ಮಾಡಿದೆ. ಒಟ್ಟಿನಲ್ಲಿ ಈ ಕಾವೇರಿ ವಿಚಾರದಲ್ಲಿ ಒಂದು ಕಡೆ ವಾಟಾಳ್ ನಾಗರಾಜ್ ಬಣ ಕರೆ, ಮತ್ತೊಂದು ಕಡೆ ಬಹುತೇಕ ಸಂಘಟನೆಗಳ ನೈತಿಕ ಬೆಂಬಲ ಮಾತ್ರ ಇರುವಂತದ್ದು. ಸಾರಿಗೆ, ಆಟೋ, ಕ್ಯಾಬ್ ಇವೆಲ್ಲವನ್ನು ಗಮನಿಸಿದ್ರೆ ಸಹಜವಾಗಿರುತ್ತಂತ ಹೇಳ್ಬೋದು. ಶಾಲಾ ಕಾಲೇಜುಗಳಲ್ಲಿ ಕೆಲವೊಂದಿಷ್ಟು ರಜಾ ಇಲ್ಲವಂತಾನೆ ಹೇಳ್ಬೋದು ವಸಂತ. ಓಕೆ, ಧನ್ಯವಾದ ರೋಹನ್ ತಮ್ಮ ಮಾಹಿತಿಗಾಗಿ.